ಹಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಸ್ಟಡೀಸ್ ಎಲ್ಲ ಚೆನ್ನಾಗಿ ಹೋಗ್ತಿದೆ ಅಂತ ಅನ್ಸುತ್ತೆ ಅಲ್ವಾ? ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ ನೋಡ್ತಾ ಇದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ ಅಲ್ವಾ? ಲೋಕಲ್ ಮ್ಯಾಕ್ಸಿಮಮ್, ಮಿನಿಮಾ. ಇವತ್ತು ಇನ್ನೊಂದಷ್ಟು ಪ್ರಾಬ್ಲಮ್ಸ್ ನ ನೋಡ್ರಿ. The function x power x such that x greater than 0 is strictly increasing. ಫಸ್ಟ್ ಕ್ವೆಶ್ಚನ್ ಇವತ್ತಿದ್ದು. ನಾನು ಆಲ್ರೆಡಿ 10 ಕ್ವೆಶನ್ ಸಾಲ್ವ್ ಮಾಡಿದೀವಿ. ಸೊ ಟುಡೇ ಇಸ್ ದ ಇವತ್ತು 11th ಕ್ವೆಶ್ಚನ್. ಫಂಕ್ಷನ್ ಎಕ್ಸ್ ಪವರ್ ಎಕ್ಸ್ ಸಚ್ ದಟ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಯಾವ ಎಕ್ಸ್ಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕೇಳ್ತಾ ಇದ್ದಾರೆ. y is equal to x power x or f of x ಅಂತಾನು ತಗೊಳ್ಬೋದು. ಯಾವ್ದಾದ್ರೂ ತಗೊಳ್ಬೋದು. ಈ ಎಕ್ಸ್ ಪವರ್ ಎಕ್ಸ್ ಇರೋದ್ರಿಂದ ನಿಮ್ಗೆ ಇದ್ರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಕಂಟಿನ್ಯೂಸ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಾವು ಲಾಗ್ ಫಂಕ್ಷನ್ ತಗೋಬಹುದು. ಹೇಗೆ ಅಂದ್ರೆ ಲಾಗ್ ಎಫ್ ಆಫ್ ಎಕ್ಸ್ ಅಂತ, ಇಲ್ಲ ಲಾಗ್ ವೈ ಅಂತಾನು ತಗೋಬಹುದು. ಆರ್ ಎಫ್ ಆಫ್ ಎಕ್ಸ್ ಎರಡು ತಗೋಬಹುದು. ಓಕೆನಾ? ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪವರ್ ಎಕ್ಸ್. ಸೊ ಈಗ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಡಿಫ್ರೆನ್ಶಿಯೇಟ್ with respect to x. So log f of x ಅಂದ್ರೆ 1 by f of x into f dash of x ಅಥವಾ 1 by y into y dash dy by dx. x power x ಗೆ ಇದನ್ನ ನಾವು x log x ಅಂತ ಬರೆಯೋಕ್ಕಾಗುತ್ತೆ. ಕರೆಕ್ಟಾ? ಸೊ ಇದು x into differentiation of log x is 1 by x plus log x into differentiation of x is 1. ಕರೆಕ್ಟಾ? ಇದೇನಾಯ್ತು? ಎಫ್ ಡಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ is equal to x1 ಹಾಗಾಗಿ 1 ಪ್ಲಸ್ ಲಾಗ್ ಎಕ್ಸ್ ಆಯ್ತು. ಕರೆಕ್ಟಾ? ಈಗ ಇದನ್ನ ಈ ಕಡೆ ತಗೊಂಡ್ ಬಂದ್ರೆ ಇದು ಯಾವ ತರ ಆಗುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ is equal to ಎಫ್ ಆಫ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಆಯ್ತು. ಎಫ್ ಆಫ್ ಎಕ್ಸ್ ಏನು? ಎಕ್ಸ್ ಪವರ್ ಎಕ್ಸ್. ಹೌದಾ? ಹಾಗಾಗಿ ಇದನ್ನ ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಅಂತ ಬರ್ಕೊಳ್ತೀನಿ. ಈಗ ನಾನು ಎಫ್ ಡಾಶ್ ಆಫ್ ಎಕ್ಸ್ 0 ಮಾಡ್ತೀನಿ. ಸ್ಟ್ರಿಕ್ಟ್ ಇನ್ಕ್ರೀಸಿಂಗ್ ಅಲ್ವಾ? ಇದನ್ನ 0 ಅಂತ ಬರೆದ್ರೆ ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಇದು 0. ಈಗ ಏನಾಗುತ್ತೆ? ದಿಸ್ ಮೀನ್ಸ್ ಇಟ್ ಇಸ್ ಗ್ರೇಟರ್ ದನ್ 0 ಆಗುತ್ತೆ. ಕರೆಕ್ಟಾ? ಸೊ ಎಕ್ಸ್ ಇದು ಇಂಪ್ಲೈಸ್ ಎಕ್ಸ್ ಪವರ್ ಎಕ್ಸ್ ಗ್ರೇಟರ್ ದನ್ 0 ಆದ್ರೆ 1 ಪ್ಲಸ್ ಲಾಗ್ ಎಕ್ಸ್ ಅಂದ್ರೆ 0. ಓಕೆ, ಗ್ರೇಟರ್ ದನ್ 0 ಯಾಕೆ ಅಂದ್ರೆ ಇಟ್ ಈಸ್ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಒನ್ ಪ್ಲಸ್ ಲಾಗ್ ಎಕ್ಸ್ ಇಸ್ ಗ್ರೇಟರ್ ದನ್ 0. ಲಾಗ್ ಎಕ್ಸ್ ಇಸ್ ಗ್ರೇಟರ್ ದನ್ -1 ಆಗುತ್ತೆ. ಇನ್ನು ಎಕ್ಸ್ ಇಸ್ ಗ್ರೇಟರ್ ದನ್ ಇ ಪವರ್ -1 ಲಾಗ್ ತೆಗೆದ್ರೆ, ವಿಚ್ ಇಸ್ ಎಕ್ಸ್ ಇಸ್ ಗ್ರೇಟರ್ ದನ್ ಇ ಪವರ್ -1 ಅಂದ್ರೆ 1 by ಇ. ಸೊ ಇನ್ಕ್ರೀಸಿಂಗ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಗ್ರೇಟರ್ ದನ್ 1 by ಇ. ಆಪ್ಷನ್ ಸಿ ಯಲ್ಲಿದೆ. ಇನ್ ಕೇಸ್ ಇಂಟರ್ವಲ್ ಕೇಳಿದ್ರೆ ಇದು 1 by ಇ ಗ್ರೇಟರ್ ದನ್ 0 ಇದೆ. ಹಾಗಾಗಿ 1 by ಇ ಇನ್ಫಿನಿಟಿಲಿ ಇಂಟರ್ವಲ್ ಇರುತ್ತೆ. ಬಟ್ ನಮ್ಗಲ್ಲಿ ಬರೀ ಎಲ್ಲಿದೆ ಎಕ್ಸ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಎಕ್ಸ್ ಗ್ರೇಟರ್ ದನ್ 1 by ಇ.
ಇಂಟರ್ವಲ್ ಕೇಳಿಲ್ಲ ಆಪ್ಷನ್ಸ್ ಅಲ್ಲಿ ಇಂಟರ್ವಲ್ ಇದ್ದಿದ್ರೆ ಎಕ್ಸ್ ಗ್ರೇಟರ್ ದನ್ ಎಕ್ಸ್ ಪವರ್ ಎಕ್ಸ್ ಗ್ರೇಟರ್ ದನ್ 0 ಒಂದು ಕಂಡೀಷನ್ ಇದೆ, 1/e ಒಂದು ಕಂಡೀಷನ್ ಇದೆ. ಹಾಗಾಗಿ 1/e ಟು ಇನ್ಫಿನಿಟಿ ಇಂಟರ್ವಲ್ ತಗೋದು. Next problem. For function f of x is equal to x cube minus 6x square plus 12x minus 3 at x is equal to 2. f of x ಏನ್ ಕೊಟ್ಟಿದ್ದಾರೆ, x cube minus 6x square plus 12x minus 3. ಈಗ f dash of x ಮಾಡ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ, 3x square minus 6 into 2x, x square the differentiation 2x, x is differentiation 1, 3 ಇದು differentiation 0. ಈಗ f double dash of x ತಗೊಂಡ್ರೆ 3 into x square 2x ಆಗುತ್ತೆ, 6 into 2 is 12, x ಇದು 1. ಸೊ ಇದು 3 2 is 6x minus 12 ಆಯ್ತು. ಇನ್ನು f triple dash of x ಮಾಡಿರ್ತೀನಿ, ಏನಾಗುತ್ತೆ 6 ಆಗತ್ತೆ. ಓಕೆನಾ? at x is equal to 2. f dash of 2 ಏನಾಗುತ್ತೆ, 3 into 2 square minus 12 into 2 plus 12. ಇದು 4 3s are 12, 12 minus 24 plus 12 ಏನಾಯ್ತು, 0 ಆಯ್ತು. ಸೊ f dash of 2 is 0. ಇನ್ನೀಗ f double dash of 2. f double dash of 2 ಅಂದ್ರೆ 6 into 2 minus 12 ಅಂದ್ರೆ 12 minus 12 ಆಯ್ತು, which is 0. ಅಂದ್ರೆ f double dash of 2 ಕೂಡ 0. f triple dash of 2 ಏನಾಯ್ತು, it is not equal to 0 ಅಲ್ವಾ, at x equal to 2. ಹಾಗಾಗಿ it is having a point of inflection. Option C. Maximum point ಅಲ್ಲ, minimum point ಅಲ್ಲ, it is having inflection.
ಈ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಯಾಕೆ ಬಂದಿದೆ? ದೇರ್ ಇಸ್ ನೋ ಇನ್ಕ್ರೀಸ್ ಲೈಕ್ ಪಾಸಿಟಿವ್ ಟು ಚೇಂಜ್ ಇನ್ ದ ಸೈನ್. ಎಫ್ ಡ್ಯಾಶ್ ಆಫ್ ಎಕ್ಸ್ 0, ಎಕ್ಸ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕೂಡ 0 ಆಗುತ್ತೆ. ಎಫ್ ಟ್ರಿಪಲ್ ಡ್ಯಾಶ್ ಇಟ್ ಇಸ್ ನಾಟ್ 0. ಸೊ ದೇರ್ ಇಸ್ ನೋ ಚೇಂಜ್. ಪಾಸಿಟಿವ್ ಆಗ್ತಿಲ್ಲ, ನೆಗೆಟಿವ್ ಆಗ್ತಿಲ್ಲ, ದೇರ್ ಇಸ್ ನೋ ಚೇಂಜ್. ಹಾಗಾಗಿ it is a point of inflection. Okay, now next problem. If f of x is equal to x e power x into 1 minus x, then f of x. F of x, x e power x minus x square ಆಗುತ್ತೆ. ಕರೆಕ್ಟಾ? f dash of x ಏನಾಗುತ್ತೆ? x into differentiation of ಇದು e power x minus x square, ಆಮೇಲೆ ಇದರ differentiation 1 minus 2x. ಕರೆಕ್ಟಾ? ಪ್ಲಸ್ differentiation of x ಏನಾಗುತ್ತೆ? 1. So in both e power x minus x square common ಇದೆ, which means e power x minus x square common ತೆಗೆದ್ರೆ x minus 2x square plus 1 ಉಳಿಯುತ್ತೆ. ನಾನು ಈ ಮೈನಸ್ ಅನ್ನ ಕಾಮನ್ ಮಾಡ್ಕೊಳ್ತೀನಿ. ಸೊ ಮೈನಸ್ ಇ ಪವರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಆದ್ರೆ ಇದೇನಾಗತ್ತೆ? 2x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 1 ಆಗತ್ತೆ. ಕರೆಕ್ಟಾ? 2 1s are 2. ಸೊ ನಂಗೆ ಇಲ್ಲಿ -2 + 1 ಮಾಡ್ಬೋದು ಅಲ್ವಾ? ನನಗೆ ಎಕ್ಸ್ ಬೇಕು. 2x ಸ್ಕ್ವೇರ್ ಮೈನಸ್ 2x ಪ್ಲಸ್ ಎಕ್ಸ್ ಮೈನಸ್ 1. ಸೊ ಇದೇನಾಗತ್ತೆ? ಮೈನಸ್ ಇ ಪವರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆದ್ರೆ ಇದು 2x ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 1 ಪ್ಲಸ್ 1 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 1 ಆಯ್ತು. ಹಾಗಾಗಿ ನನಗೆ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆದ್ರೆ ಒಂದು 2x ಪ್ಲಸ್ 1, ಇನ್ನೊಂದು ಎಕ್ಸ್ ಮೈನಸ್ 1 ಸಿಕ್ತು. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ 0 ಅಂತಾದ್ರೆ ಇಫ್ ಇಟ್ ಇಸ್ 0 ಏನಾಗತ್ತೆ? ಮೈನಸ್ ಇ ಪವರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ 2x ಪ್ಲಸ್ 1 ಎಕ್ಸ್ ಮೈನಸ್ 1 0 ಆಗಿಬಿಡುತ್ತೆ. ಆವಾಗ ಮೈನಸ್ ಕನ್ಸಿಡರ್ ಆಗಲ್ಲ. ದಿಸ್ ಹವೆವರ್ ಇಟ್ ಇಸ್ ಗ್ರೇಟರ್ ದೆನ್ 0 ಆಗತ್ತಲ್ಲ. ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ 0 ಅಂತ ಆದ್ರೆ ಇನ್ನು 2x ಪ್ಲಸ್ 1 is equal to 0. ಇನ್ನೊಂದು x minus 1 is equal to 0. ಅಂದ್ರೆ x is equal to minus 1 by 2. ಇನ್ನೊಂದು x is equal to 1 ಆಗತ್ತೆ. ಸೊ ಈ ಮೈನಸ್ ಇನ್ಫಿನಿಟಿ ಟು ಮೈನಸ್ 1 by 2 ಒಂದು ಯೂನಿಟ್ ಆದ್ರೆ ಇನ್ನೊಂದು ಮೈನಸ್ 1 by 2 to 1 ಆಗತ್ತೆ. ಕರೆಕ್ಟ್ ಇದೆಯಾ? ಆಮೇಲೆ ಇನ್ನೊಂದು 1 to ಇನ್ಫಿನಿಟಿ ಬರುತ್ತೆ. ಸೊ ಇದು 3 ಬರುತ್ತೆ. ಇಲ್ಲಿ ಯಾವ್ದ್ರಲ್ಲಿ ಇನ್ಕ್ರೀಸಿಂಗ್ ಯಾವ್ದ್ರಲ್ಲಿ ಡಿಕ್ರೀಸಿಂಗ್ ಅಂತ ನೋಡೋಣ. ಫಸ್ಟ್ ಇದನ್ನ ತಗೊಳ್ತೀನಿ. ಮೈನಸ್ ಇನ್ಫಿನಿಟಿ ಮೈನಸ್ 1 by 2. ಸೊ ಮೈನಸ್ 1 by 2 ಈ ಕಡೆ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ 1 ಅಂತ ತಗೋಬಹುದು. ಆವಾಗ ಈ ಪವರ್ ಮೈನಸ್ 1 ಮೈನಸ್ 1. ಸೊ ಈ ಪವರ್ ಏನಾಗುತ್ತೆ? ಇ ಪವರ್ ಮೈನಸ್ 2 ವಿಚ್ ಇಸ್ ಲೆಸ್ ದೆನ್ 0. ಸೊ ಇದು ಡಿಕ್ರೀಸಿಂಗ್ ಆಗತ್ತೆ. ಕರೆಕ್ಟಾ? 1 by e ಸ್ಕ್ವೇರ್ ಇಟ್ ಇಸ್ ಡಿಕ್ರೀಸಿಂಗ್. ಇನ್ನು ಮೈನಸ್ 1 by 2, 1ಗೆ ಇಲ್ಲಿ ಡಿಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಆರ್ ಕೊಟ್ಟಿದ್ದಾರೆ. ಈಗ ಮೈನಸ್ 1, 1ಗೆ ನಮಗೆ 2 ಆಪ್ಷನ್ ಇದೆ. ಮೈನಸ್ 1, 1ಗೆ ನಾನು ಎಕ್ಸ್ ಇಸ್ ಇಕ್ವಲ್ ಟು 0 ತಗೊಳ್ತೀನಿ. ಆವಾಗ ಇ ಪವರ್ 0 ವಿಚ್ ಇಸ್ 1 ಇಸ್ ಗ್ರೇಟರ್ ದನ್ 0 ಆಗತ್ತೆ. ಕರೆಕ್ಟಾ? ಆವಾಗ ಇದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಆಯ್ತು. ಗ್ರೇಟರ್ ದನ್ 0 ಇದ್ರೆ ಇನ್ಕ್ರೀಸಿಂಗ್. ಇನ್ನು ನಮ್ಗೆ 1, ಇನ್ಫಿನಿಟಿ ಎಲ್ಲಿದೆ? ಎಕ್ಸ್ ಇಸ್ ಇಕ್ವಲ್ ಟು 2 ಅಂತ ತಗೊಂಡ್ರೆ ಇದು ಇ ಪವರ್ ಮೈನಸ್ 2
-4 -6 ಆಯ್ತು ಕರೆಕ್ಟಾ? x minus x square. ಅಂದ್ರೆ x into 1 minus x minus x square, correct. X is 2, 1 minus x, 1 minus. Okay, it is less than 0. ಇದು ಡಿಕ್ರೀಸಿಂಗ್ ಆಗುತ್ತೆ. ಸೊ ಇದು ಯಾವುದೂ ಇಲ್ಲ, ನಮಗೆ ಈ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ is the answer. ಇಟ್ ಈಸ್ ಇನ್ಕ್ರೀಸಿಂಗ್, ಇಲ್ಲಿ ನಮ್ಗೆ ಸಿಕ್ಕಿದೆ ಅಲ್ವಾ? ಎಫ್ ಡಾಶ್ ಎಫ್ ಎಕ್ಸ್ ಮಾಡಿದ್ದೀನಿ. ಎಫ್ ಡಾಶ್ ಆಫ್ ಎಕ್ಸ್ ಅಲ್ಲಿ 0ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ಗಾಟ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಎಕ್ಸ್ ಮೈನಸ್ ಹಾಫ್, 1 ಅಂಡ್ ಇನ್ನೊಂದು -1 ತಗೊಂಡಾಗ ನಾನು ಇಂಟರ್ವಲ್ಸ್ ತಗೊಂಡೆ. -∞ ಟು -½ ಬರುತ್ತೆ, -½ ಟು 1 ಒಂದು ಇಂಟರ್ವಲ್, 1 ಟು ಇನ್ಫಿನಿಟಿ ಒಂದು ಇಂಟರ್ವಲ್. ಯಾಕಂದ್ರೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ನೋಡ್ಬೇಕಲ್ಲ, ಎಲ್ಲಿ ಫಂಕ್ಷನ್ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇದೆ ಅಂತ. ಸೊ ಡಿಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಅವರಲ್ಲಿ ಆಪ್ಷನ್ ನಮ್ಗೆ ಬರೀ ಇನ್ಕ್ರೀಸಿಂಗ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ನಮ್ಮ ಆಪ್ಷನ್ ಬರೀ ಇನ್ಕ್ರೀಸಿಂಗ್ ತಗೋಬೇಕು. Next problem. Find the maximum value of function f of x sin 3x plus 4. Sin range -1 to sin theta -1 to 1 ಬರುತ್ತಲ್ಲ, ಈ ಥೀಟಾ ಇರೋಲ್ಲಿ sin 3x ಆಗುತ್ತೆ ಕರೆಕ್ಟಾ? ಸೊ -1 ಲೆಸ್ ದ್ಯಾನ್ sin 3x ಲೆಸ್ ದ್ಯಾನ್ 1 ಆದ್ರೆ ಐ ವಿಲ್ ಆಡ್ ಫಂಕ್ಷನ್ಗೆ +4 ಆಡ್ ಮಾಡ್ಬೇಕಲ್ಲ. ಸೊ +4 ಥ್ರೂ ಔಟ್ ಆಡ್ ಮಾಡಿದ್ರೆ -1 + 4 is less than sin 3x plus 4. So 1 plus 4 ಆಯ್ತು. So 4 minus 1 is 3 is less than sin 3x plus 4, which is less than 5. So maximum value 5 ಇರುತ್ತೆ. Option A. Next problem ನೋಡೋಣ. Maximum value of right circular cone.
ಈ ಸ್ಲ್ಯಾಂಟ್ ಹೈಟ್ ಇದೆಯಲ್ಲ ಇದು 6 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಈ ಪರ್ಪೆಂಡಿಕ್ಯುಲರ್ ಹೈಟ್ ಬೇಕು. ಕರೆಕ್ಟಾ? ಸೊ ಇದು ಎಲ್ ಅಂತ ತಗೊಂಡ್ರೆ ಇದು ಹೆಚ್, ಇದು ಆರ್ ಆದ್ರೆ ನಮ್ಗೆ ಹೆಚ್ ಬೇಕಲ್ವಾ? ಸಾರಿ, ಇದು ಹೈಟ್, ಇದು ಓಕೆ. ಸೊ ಇದು ಎಲ್ ಸ್ಲ್ಯಾಂಟ್ ಹೈಟ್ ವಿಚ್ ಇಸ್ 6 ಯೂನಿಟ್ಸ್. ಇದು ಹೈಟ್, ಇದು ರೇಡಿಯಸ್. ಸೊ ಹೈಟ್ ನಮ್ಗೆ ಬೇಕಾಗಿದೆ ಹೈಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಬರುತ್ತೆ. ಕರೆಕ್ಟಾ? ಎಲ್ ಇಸ್ ನಥಿಂಗ್ ಬಟ್ 6 ಸ್ಕ್ವೇರ್ ಇಸ್ 36. ಹೆಚ್ is square root of 36 minus r square. ಓಕೆ, ಈಗ ನಮ್ಗೆ ವಾಲ್ಯೂಮ್ ಏನಿದೆ 1/3 pi r square h. ಸೊ ಈ ಕಾರಣಕ್ಕಾಗಿ ನಾವು ಹೆಚ್ ಫೈಂಡ್ ಔಟ್ ಮಾಡಿದ್ದೇವೆ. ಕರೆಕ್ಟಾ? ಸೊ ಈಗ 1/3 pi r square ಓಕೆ, ಆರ್ ಕೂಡ ನಮ್ಗೆ ಗೊತ್ತಿಲ್ಲ. ಸೊ ನಾವು ವಿತ್ ರೆಸ್ಪೆಕ್ಟ್ ಟು ಆರ್ ತಗೊಳ್ಳೋದಾದ್ರೆ 36 ಮೈನಸ್ ಹೆಚ್ ಸ್ಕ್ವೇರ್ ಆರ್ ಸ್ಕ್ವೇರ್. ಸೊ ನಾವು ಆರ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಹೆಚ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಸ್ಕ್ವೇರ್ ರೂಟ್ ಬರುತ್ತೆ, ಕಾಂಪ್ಲಿಕೇಟೆಡ್ ಆಗುತ್ತೆ. ಆರ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಹೆಚ್ ಅನ್ನ ಹಾಗೆ ಉಳಿಸ್ಕೊಳ್ಳೋಣ. ಹಾಗಾಗಿ ಆರ್ ಸ್ಕ್ವೇರ್ ಬೇಡ, ಹೆಚ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಾರಿ, ಆರ್ ಸ್ಕ್ವೇರ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದೇನಾಗುತ್ತೆ 36 ಮೈನಸ್ ಹೆಚ್ ಸ್ಕ್ವೇರ್ ಇಂಟು ಹೆಚ್ ಆಗತ್ತೆ. ಅಂದ್ರೆ 1/3 pi ಇಂಟು 36 ಹೆಚ್ ಮೈನಸ್ ಹೆಚ್ ಕ್ಯೂಬ್ ಆಯ್ತು. ಇದು ವಿ. ಇನ್ನು ವಿತ್ ರೆಸ್ಪೆಕ್ಟ್ ಟು ಹೆಚ್ ನಾವು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇದೇನಾಯ್ತು 1/3 pi ಹಾಗೆ ಉಳಿಯಿತು, 36 ಮೈನಸ್ 3 ಹೆಚ್ ಸ್ಕ್ವೇರ್ ಆಯ್ತು. ಕರೆಕ್ಟಾ? ಈಗ ಡಿಫ್ರೆನ್ಸಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿ ಡ್ಯಾಶ್ ಇಸ್ 0 ಅಂತ ಮಾಡಿದ್ರೆ ಇಫ್ ವಿ ಡ್ಯಾಶ್ ಇಸ್ 0 ಇದೇನಾಯ್ತು 1/3 pi 36 ಮೈನಸ್ 3 ಹೆಚ್ ಸ್ಕ್ವೇರ್ 0 ಆಗುತ್ತೆ, ವಿಚ್ ಮೀನ್ಸ್ 36 ಮೈನಸ್ 3 ಹೆಚ್ ಸ್ಕ್ವೇರ್ ಇಸ್ 0. 36 is equal to 3h square. 12 is equal to h square. h is equal to root 12 ಅಂದ್ರೆ 4 3s are 12, 2 root 3 units ಆಯ್ತು. ಕರೆಕ್ಟಾ? ಇನ್ನು r square. r square is 36 minus h square. h square 12. 36 minus 12 is to
24. ಸೊ ಆರ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 24 ಬೇಡ, ನಮ್ಗೆ ಆರ್ ಸ್ಕ್ವೇರೇ ಬೇಕಲ್ವಾ. ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ಮ್ಯಾಕ್ಸಿಮಮ್ ವಾಲ್ಯೂಮ್ 1/3 ಪೈ ಆರ್ ಸ್ಕ್ವೇರ್ ಹೆಚ್ಚಾಯ್ತು. 1/3 pi r square is 24. H is 2√3. ಕರೆಕ್ಟಾ? ಸೊ 3 8s are 24 ಅಲ್ವಾ, 8 2s are 16. 16√3 pi cubic units. ಸೊ 6√3 pi cubic units ಯಾವ ಆಪ್ಷನ್ ಅಲ್ಲಿದೆ? 6√3 pi cubic units ಆಪ್ಷನ್ ಬಿ ಅಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಎಫ್ ಡಾಶ್ ಆಫ್ ಎಕ್ಸ್ 0 ಆದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತಲ್ಲ, ದಟ್ ಇಸ್ ವೈ ನಾವು ಡಿ ವಿ ಬೈ ಡಿ ಹೆಚ್ ಅನ್ನ 0ಗೆ ಈಕ್ವೇಟ್ ಮಾಡಿದ್ವಿ. ಆವಾಗ ನಮ್ಗೆ ಹೆಚ್ ವ್ಯಾಲ್ಯೂ ಸಿಗುತ್ತೆ. ಹೆಚ್ ಅನ್ನ ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಆರ್ ಅಂಡ್ ಹೆಚ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮ್ಯಾಕ್ಸಿಮಮ್ ವಾಲ್ಯೂಮ್ ಸಿಗುತ್ತೆ. ಅಷ್ಟೇ ಮಾಡಿರೋದು ಇದರಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Find all points of local maxima and minima of the function f of x is equal to x minus 1 whole cube into x plus 1 whole square. F of x minus 1 cube, x plus 1 square. F dash of x ಏನಾಗುತ್ತೆ, 3 into x minus 1 square, differentiation of x 1, ಹಾಗಾಗಿ ಹಾಗೆ ಉಳ್ಕೊಳ್ಳುತ್ತೆ, ಪ್ಲಸ್ x minus 1 cube ಹಾಗೆ ಇದ್ರೆ ಇದು 2 into x plus 1, xದು ಹಾಗೆ ಉಳಿಯುತ್ತೆ. ಕರೆಕ್ಟಾ? ಈಗ ಇಲ್ಲಿ x minus 1 square x plus 1 ಕಾಮನ್ ತಗೊಂಡ್ರೆ x minus 1 square x plus 1 ಕಾಮನ್ ತಗೊಂಡ್ರೆ ಏನು ಉಳಿಯುತ್ತೆ, ಇಲ್ಲಿ 3 into x plus 1 ಉಳಿಯುತ್ತೆ. ಅಂಡ್ ಇಲ್ಲಿ ಏನು ಉಳಿಯುತ್ತೆ, x minus 1 ಉಳಿಯುತ್ತೆ, ಒಂದು x plus 1 ಹೋಗಿದೆ. ಸೊ 2 into x minus 1 ಉಳಿಯುತ್ತೆ. ಕರೆಕ್ಟ್ ಇದೆಯಾ? ಕಾಮನ್ ಟರ್ಮ್ಸ್ ತಗೊಂಡಿದ್ದೀನಿ. ಈಗ x minus 1 ಕ್ಯೂಬ್ ಅಲ್ಲ, x minus 1 ಸ್ಕ್ವೇರ್ ಇಂಟು x plus 1 ಆಯ್ತು. ಇದು 3x plus 3 plus 2x minus 2. ಕರೆಕ್ಟ್ ಇದೆಯಾ? ಈಗ 3 minus 2 1, 3x plus 2x 5x ಆಯ್ತು. ಸೊ x minus 1 ಸ್ಕ್ವೇರ್ x plus 1
ಹಾಗೂ 5x+1. ಸೊ ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನ 0 ಮಾಡಿದ್ರೆ ನಾನು ಒಂದು x-1 is 0, ಇನ್ನೊಂದು x+1 is 0, ಇನ್ನೊಂದು 5x+1 is 0. ಕರೆಕ್ಟಾ? ಈಕ್ವೇಟ್ ಮಾಡ್ತಾ ಇದ್ದೀನಿ. ಈಗ x is equal to 1 ಬರುತ್ತೆ, ಒಂದು -1 ಬರುತ್ತೆ, ಇನ್ನೊಂದು -1/5 ಬರುತ್ತೆ. ಸೊ ಈಗ ಲೋಕಲ್ ಇದ್ರಲ್ಲಿ ಈಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮ್ಯಾಕ್ಸಿಮಾ ಮಿನಿಮಾ ಸಿಗ್ಬೇಕಾಗಿಲ್ಲ. ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ಸ್ ಕೂಡ ಬರುತ್ತಲ್ಲ, ಇದು ಸಿಗ್ಬೇಕಾಗಿಲ್ಲ. ಸಿಕ್ಕಿದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಇರುತ್ತೆ. ಐ ಮೀನ್ ಈ ಆಪ್ಷನ್ ಎ ಅಂತ ತಗೋಬಹುದು. ಇಲ್ಲ ಯಾವ ಎರಡು ವ್ಯಾಲ್ಯೂಗೂ ಸಿಗುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಫಸ್ಟ್ x is equal to 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಡ್ಯಾಶ್ ಆಫ್ 1 ಮಾಡಿದ್ರೆ ಏನಾಗತ್ತೆ? ಇದು 1 - 1 ಸ್ಕ್ವೇರ್, 1 + 1, 5 + 1 6 ಆಯ್ತು. ಸೊ ಇದು 12 ಆಯ್ತು. ಇಂಟರ್ವಲ್ ತಗೋಬೇಕಲ್ವಾ? ಇಂಟರ್ವಲ್ ತಗೊಂಡು ಮಾಡೋಣ. ಯಾಕಂದ್ರೆ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಅಂತ ಗೊತ್ತಾಗಲ್ಲ ಅವಾಗ. ಐ ಮೀನ್ ಯಾವ ಪಾಯಿಂಟಿಗೆ ಮ್ಯಾಕ್ಸಿಮಮ್ ಯಾವ ಪಾಯಿಂಟಿಗೆ ಮಿನಿಮಮ್ ಬರುತ್ತೆ ಅಂತ ಗೊತ್ತಾಗಲ್ಲ. ಓಕೆ, ಮೈನಸ್ x is 1 ಅಂದ್ರೆ x ಗ್ರೇಟರ್ ದನ್ 1ಗೆ ಫಾರ್ x is equal to 2 ಅಂತ ತಗೊಳ್ಳೋಣ. ಅವಾಗ ಎಫ್ ಡ್ಯಾಶ್ ಆಫ್ 2 ಏನಾಗುತ್ತೆ? 2 - 1 ಸ್ಕ್ವೇರ್, 2 + 1, ಇನ್ನೊಂದು 10 + 1, 5 2s are 10. ಕರೆಕ್ಟಾ? ಸೊ ಇದು 3 × 11 33 ಆಯ್ತು. ಓಕೆ, ಇದು ನೋಡೋಣ ಏನಾಗತ್ತೆ ಅಂತ. ಇದೀಗ ಗ್ರೇಟರ್ ಇದು ಇನ್ಕ್ರೀಸಿಂಗ್ ನೋಡೋಣ. ಎಫ್ ಡ್ಯಾಶ್ ಆಫ್ ಇನ್ನೊಂದು ಎಕ್ಸ್ ಲೆಸ್ ದ್ಯಾನ್ -1 ಬರುತ್ತೆ. ಅವಾಗ x is equal to -2 ತಗೊಂಡ್ರೆ ಎಫ್ ಡ್ಯಾಶ್ ಆಫ್ -2 ಏನಾಗುತ್ತೆ? -2 - 1 ಸ್ಕ್ವೇರ್, -2 + 1, 5 × -2 is -10 + 1 ಆಗುತ್ತೆ. ಸೊ -3 ಸ್ಕ್ವೇರ್ is 9, 9 × -1 × -9 ಇದೇನಾಯ್ತು? 81 ಆಯ್ತು. ಸೊ ಇದು ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಕರೆಕ್ಟಾ? ಇಟ್ ಇಸ್ ಗ್ರೇಟರ್ ದನ್ 0 ಬರ್ತಾ ಇದೆ. ಇಲ್ಲೂ ಗ್ರೇಟರ್ ದನ್ 0 ಬರ್ತಾ ಇದೆ. ಸೊ ಈಗ -1/5ಗೆ ನೋಡೋಣ. ಅಂದ್ರೆ ಈ -1 ಮತ್ತೆ -1/5 ಮಧ್ಯ ಬರುತ್ತೆ. ಕರೆಕ್ಟಾ? -1/5 ಅಂದ್ರೆ 0.2 ಆಯ್ತು. ಕರೆಕ್ಟಾ? ಸೊ -0.2 -1 ಮಧ್ಯ -0.5 ಬರುತ್ತೆ. ಅಂದ್ರೆ -1/2. ಕರೆಕ್ಟಾ? ಸೊ ಎಫ್ ಡ್ಯಾಶ್ ಆಫ್ -0.5ಗೆ ನೋಡೋಣ. ಇದೇನಾಗತ್ತೆ? -0.5 - 1 ಸ್ಕ್ವೇರ್, -0.5 + 1 ಇಂಟು -0.5 × 5 + 1 ಆಗುತ್ತೆ. ಕರೆಕ್ಟಾ? ಇದು -1.5 ಸ್ಕ್ವೇರ್, ಇದು 0.5 ಅಂಡ್ ಇದು 5 5s are 25, 2.5 -2.5 + 1 ಅಂದ್ರೆ ಮತ್ತೆ -1.5 ಆಯ್ತು. ಆನ್ಸರ್ ನೆಗೆಟಿವ್ ಅಲ್ಲಿ ಬರುತ್ತೆ. ಕರೆಕ್ಟಾ? ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ಇದು ಸಮ್ವೇರ್ 1.6 ಅಲ್ಲಿ ಬರುತ್ತೆ. ಓಕೆನಾ? ಸೊ ಇದೇನಾಯ್ತು? ಇಲ್ಲಿ ಮಿನಿಮಮ್ ಬಂತು. ಎಲ್ಲಿ ಮ್ಯಾಕ್ಸಿಮಮ್ ಬಂದಿದೆ? 81 ಅಲ್ಲಿ ಮ್ಯಾಕ್ಸಿಮಮ್ ಬಂದಿದೆ. ಕರೆಕ್ಟಾ? 81 is ಮ್ಯಾಕ್ಸಿಮಮ್ಗೆ, ಇದು ಮಿನಿಮಮ್ ಆಯ್ತು, ಇದು ಲೋಕಲ್ ಪಾಯಿಂಟ್ ಆಯ್ತು. ಅಂದ್ರೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಸೊ ನಮ್ಗೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಬಂದಿದೆ. ಇನ್ ಕೇಸ್ ಇದು ಡಿಕ್ರೀಸಿಂಗ್ ಆಗ್ತಿದ್ರೆ
ಲೈಕ್ ಅದು ಇಂಟರ್ವಲ್ ಡಿಕ್ರೀಸಿಂಗ್ ಇಂಟರ್ವಲ್ ಅಲ್ಲಿ ಬಂದಿರೋದು. ಆವಾಗ ನಮ್ಗೆ ಬಹುಶಃ ಆಪ್ಷನ್ ಡಿ ಸಿಗ್ತಿತ್ತು ಏನು ಅಲ್ವಾ? ಹಾಗಾಗಿ ನಾವು ಚೆಕ್ ಮಾಡ್ಬೇಕು ಅಂತ ಹೇಳುದು. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Maximum value of 1 by x power x. f of x ಅಂತ ತಗೊಂಡ್ರೆ ಲಾಗ್ ತಗೊಳ್ತೀನಿ. ಲಾಗ್ 1 by x power x. ಲಾಗ್ f of x. ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಇದು ಬಿಫೋರ್ ದಟ್ ಫಸ್ಟ್ ಇದಕ್ಕೆ ಸಾಲ್ವ್ ಮಾಡೋಣ. ಓಕೆನಾ? ಇದೇನಾಗತ್ತೆ, ಲಾಗ್ ಎಕ್ಸ್ ಸಾರಿ ಲಾಗ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ 1 by x ಆಯ್ತು. ಲಾಗ್ ಎ ಬೈ ಬಿ ಇದೆ, ಲಾಗ್ ಎ ಮೈನಸ್ ಬಿ ಮಾಡೋಣ. ಎಕ್ಸ್ ಇಂಟು ಲಾಗ್ 1 ಮೈನಸ್ ಲಾಗ್ ಎಕ್ಸ್ ಆಯ್ತು. ಇದೇನಾಗತ್ತೆ, 1 ಲಾಗ್ 1 ಇಸ್ 0, ಹಾಗಾಗಿ ಮೈನಸ್ ಎಕ್ಸ್ ಲಾಗ್ ಎಕ್ಸ್ ಆಗುತ್ತೆ. ಈಗ ಡಿಫ್ರೆನ್ಸಿಯೇಷನ್ ಮಾಡೋಣ, ಈಸಿ ಆಗತ್ತೆ ಅಲ್ವಾ? ಇಲ್ಲಾಂದ್ರೆ 1 by x ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿ ತುಂಬಾ ಪ್ರೊಸೀಜರ್ ಆಗತ್ತೆ. ಸಿಂಪ್ಲಿಫಿಕೇಶನ್ ಮಾಡೋದು ಬೆಟರ್ ಆಪ್ಷನ್. ಈಗ ಲಾಗ್ 1 by x ಲಾಗ್ ಎಫ್ ಆಫ್ ಎಕ್ಸ್ಗೆ 1 by ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ರೆ ಮೈನಸ್ ಎಕ್ಸ್ ಬೈ ಎಕ್ಸ್, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 by x ಪ್ಲಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಟು ಮೈನಸ್ 1 ಆಗುತ್ತೆ. ಅವಾಗ ಇದೇನಾಗುತ್ತೆ, ಮೈನಸ್ 1 ಮೈನಸ್ ಲಾಗ್ ಎಕ್ಸ್ ಆಯ್ತು, ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಆಯ್ತು. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇದೆ. ಕರೆಕ್ಟ್ ಇದೆಯಾ? ಓಕೆ. ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನಾಯ್ತು, ಎಫ್ ಆಫ್ ಎಕ್ಸ್ ಇಂಟು ಮೈನಸ್ ಆಫ್ 1 ಪ್ಲಸ್ ಲಾಗ್ ಎಕ್ಸ್ ಆಯ್ತು. ಓಕೆ. ಈಗ 0 ಮಾಡಿದ್ರೆ
ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಆಗತ್ತೆ ಒಂದು. ಇನ್ನೊಂದು -1 if I take f dash of x is 0, f of x is 0, ಇನ್ನೊಂದು ಮೈನಸ್ ಆಫ್ 1 ಪ್ಲಸ್ ಲಾಗ್ ಎಕ್ಸ್ 0 ಅಂತ ಆಗತ್ತೆ. ಆವಾಗ 1 ಪ್ಲಸ್ ಲಾಗ್ ಎಕ್ಸ್ ಇಸ್ 0, ಲಾಗ್ ಎಕ್ಸ್ ಇಸ್ -1 ಆಗತ್ತೆ. ಆವಾಗ x is equal to e ಪವರ್ -1 ವೇರ್ x is equal to 1/e ಆಯ್ತು. ಕರೆಕ್ಟಾ? ಈಗ ಫಾರ್ x ಲೆಸ್ ದ್ಯಾನ್ 1/e ಏನಾಗುತ್ತೆ? ಲಾಗ್ x is less than 1 or -1. -1 ಇದೆ. ಆವಾಗ 1 ಪ್ಲಸ್ ಲಾಗ್ ಎಕ್ಸ್ is less than 0 ಆಗುತ್ತೆ. ವಿಚ್ ಮೀನ್ಸ್ 1 ಪ್ಲಸ್ ಲಾಗ್ ಎಕ್ಸ್ ಬಂದ್ರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಅಂತ ಆಗುತ್ತೆ. ಫಾರ್ ಎಕ್ಸ್ ಗ್ರೇಟರ್ ದೆನ್ 1/e ಏನಾಗುತ್ತೆ? ಫಾರ್ ಎಕ್ಸ್ ಗ್ರೇಟರ್ ದೆನ್ ಇ ಏನಾಗುತ್ತೆ? ಲಾಗ್ ಎಕ್ಸ್ ಗ್ರೇಟರ್ ದೆನ್ -1 ಆಗುತ್ತೆ. ಸೊ 1 ಪ್ಲಸ್ ಲಾಗ್ ಎಕ್ಸ್ ಗ್ರೇಟರ್ ದೆನ್ 0 ಅಂತ ಆದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಆಯ್ತು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈ ಲೆಸ್ ದೆನ್ 0 ಇಂದ ನೆಗೆಟಿವ್ ಇದೆ, ಗ್ರೇಟರ್ ದೆನ್ 0ಗೆ ಪಾಸಿಟಿವ್ ಇದೆ. ಸೊ ಇಟ್ ಇಸ್ ಚೇಂಜಿಂಗ್ ಫ್ರಮ್ ಮಿನಿಮಮ್ ನೆಗೆಟಿವ್ ಟು ಪಾಸಿಟಿವ್ ಆದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1/e ಇದೆಯಲ್ಲ, ಇದು ನಮ್ಗೆ ಲೋಕಲ್ ಮ್ಯಾಕ್ಸಿಮಮ್ಗೆ ವ್ಯಾಲ್ಯೂ ಆಯ್ತು. ಕರೆಕ್ಟಾ? ಇದು ಇಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಇಂದ ನೆಗೆಟಿವ್ ಇಂದ ಪಾಸಿಟಿವ್ಗೆ ಹೋಗ್ತಾ ಇರೋವಾಗ ಪಾಸಿಟಿವ್ ವ್ಯಾಲ್ಯೂ ಲೋಕಲ್ ಮಿನಿಮಮ್, ನೆಗೆಟಿವ್ ವ್ಯಾಲ್ಯೂ ಲೋಕಲ್ ಮ್ಯಾಕ್ಸಿಮಮ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 1/e ಅಂದ್ರೆ ಆದ್ರೆ ಇದೇನಾಗುತ್ತೆ? ಎಫ್ ಆಫ್ ಎಕ್ಸ್ ಇಸ್ 1/x ಪವರ್ ಎಕ್ಸ್ ಆಯ್ತು. ಅಂದ್ರೆ 1/x ಈಸ್ ನಥಿಂಗ್ ಬಟ್ ಇ ಪವರ್ 1/e ಆಯ್ತು ಎಫ್ ಆಫ್ ಎಕ್ಸ್. ಸೊ ಇ ಪವರ್ 1/e ಅಂದ್ರೆ ಆಪ್ಷನ್ ಬಿ. ಅವರು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿರೋದ್ರಿಂದ ನಾವು ಎಲ್ಲಿ ಮಿನಿಮಮ್ ಬರ್ತಿದೆ, ಎಲ್ಲಿ ಮ್ಯಾಕ್ಸಿಮಮ್ ಬರ್ತಿದೆ ಅಂತ ನೋಡ್ಕೋಬೇಕು. ಈಗ ಮ್ಯಾಕ್ಸಿಮಮ್ ಎಕ್ಸ್ ಗ್ರೇಟರ್ ದ್ಯಾನ್ 1/e ಬಂದಾಗ ನಮ್ಗೆ 1 ಪ್ಲಸ್ ಲಾಗ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0, ಅವಾಗ ಪಾಸಿಟಿವ್ ಆಗ್ತಾ ಇದೆ. 1/log x ಲೆಸ್ ದ್ಯಾನ್ 0 ಆಗ್ತಿದೆ ಅಂದ್ರೆ ನೆಗೆಟಿವ್. ಸೊ ನೆಗೆಟಿವ್ ಇಂದ ಪಾಸಿಟಿವ್ ಗೆ ಫಂಕ್ಷನ್ ಚೇಂಜ್ ಆಗ್ತಾ ಇದೆ ಅಂತ ಆಯ್ತು. ಸೊ ಫಂಕ್ಷನ್ ಚೇಂಜ್ ಆಗ್ತಿದೆ ಅಂದ್ರೆ ದೇರ್ ಇಸ್ ಅ ಲೋಕಲ್ ಮ್ಯಾಕ್ಸಿಮಮ್ ಅಂಡ್ ಲೋಕಲ್ ಮಿನಿಮಮ್. ಲೋಕಲ್ ಮ್ಯಾಕ್ಸಿಮಮ್ ಎಟ್ 1/e will be equal to x ಅಂತ. ಎಫ್ ಆಫ್ ಎಕ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ e ಪವರ್ 1/e ಅಂತ ಬರುತ್ತೆ. ಸೊ ವ್ಯಾಲ್ಯೂ ವಿಲ್ ಬಿ e ಪವರ್ 1/e.
ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪಾಯಿಂಟ್ಸ್ ಆಫ್ ಲೋಕಲ್ ಮಿನಿಮಾ ಫಾರ್ ದ ಫಂಕ್ಷನ್. ಫಂಕ್ಷನ್ ಏನಿದೆ, f of x is equal to minus 3 by 4x power 4 minus 8x cube minus 45 by 2x square plus 105. f dash of x ಮಾಡ್ತೀನಿ. minus 3 by 4 into 4x cube, 4 ಇಲ್ಲಿ ಕ್ಯಾನ್ಸಲ್ ಆಯ್ತು, 8 into 3x square minus 45 by 2 into 2x. So differentiation of 105 0 ಆಯ್ತು. ಇಲ್ಲಿ 2 ಕ್ಯಾನ್ಸಲ್ ಆಯ್ತು. ಸೊ ಇದು minus 3x cube minus 8 3s are 24x square minus 45. ಓಕೆ, ಇದನ್ನ 0ಗೆ ಇಕ್ವೇಟ್ ಮಾಡಿದ್ರೆ ಮೈನಸ್ ಅಂಡ್ 3 ಕಾಮನ್ ತೆಗಿಬಹುದು, ಎಕ್ಸ್ ಕೂಡ ಕಾಮನ್ ತೆಗಿಬಹುದು. minus 3x ಕಾಮನ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ 8 3s are 24 plus x 15 3s are 45, ಕರೆಕ್ಟಾ? is equal to 0. ಸೊ ಮೈನಸ್ ಕೌಂಟ್ ಆಗಲ್ಲ, ಒಂದು x is equal to 0 ಕೌಂಟ್ ಆಗುತ್ತೆ. ಇನ್ನೊಂದು x ಸ್ಕ್ವೇರ್ ಪ್ಲಸ್ 8x ಪ್ಲಸ್ 15, 5 3s are 15, ಕರೆಕ್ಟಾ? ಸೊ 5x plus 3x, x square plus 3x plus 5x plus 15 is equal to 0 ಆದ್ರೆ ಒಂದು x into x plus 3 plus 5 into x plus 3 ಆಗೋಗುತ್ತೆ. ಆವಾಗ x plus 5 into x plus 3 is equal to 0. ಸೊ x values ಏನಾಗುತ್ತೆ, ಒಂದು 0, ಇನ್ನೊಂದು -5, ಮತ್ತೊಂದು -3. ಈಗ f ಡಬಲ್ ಡ್ಯಾಶ್ ಆಫ್ x ಮಾಡೋಣ. f ಲೋಕಲ್ ಮಿನಿಮಾ ಬೇಕು. ಸೊ f ಡಬಲ್ ಡ್ಯಾಶ್ ಆಫ್ x ಏನಾಗುತ್ತೆ, -9x ಸ್ಕ್ವೇರ್ 3 into 3, ಇದು 24 into 2 which is 48 into x 45, ಇದು 0 ಆಗುತ್ತೆ, ಕರೆಕ್ಟಾ? ಈಗ f ಡಬಲ್ ಡ್ಯಾಶ್ ಆಫ್ 0, ಸಾರಿ ಇಲ್ಲಿ x ಇದೆ, ಹಾಗಾಗಿ ನನ್ಗೆ ಇಲ್ಲಿ ಕಾಮನ್ ತಗೊಂಡೆ. ಈಗ ಇದು -45 ಆಯ್ತು. f ಡಬಲ್ ಡ್ಯಾಶ್ ಆಫ್ 0 is -45, ಇಲ್ಲಿ ನೆಗೆಟಿವ್ ಬಂದು, ಕರೆಕ್ಟಾ? f ಡಬಲ್ ಡ್ಯಾಶ್ ಆಫ್ -5 ಏನಾಯ್ತು, -9 into -5 ಸ್ಕ್ವೇರ್ -48 into -5 -45. ಥ್ರೂ ಔಟ್ -5 ಕಾಮನ್ ತಗೊಂಡ್ರೆ, ಇಲ್ಲ 5 ಕಾಮನ್ ತಗೊಂಡ್ರೆ ಇದು ಮೈನಸ್ ಮೈನಸ್ ಪ್ಲಸ್ ಆಗತ್ತೆ. ಇದು -9 into 5, ಇದು ಮೈನಸ್ ಮೈನಸ್ ಪ್ಲಸ್ ಆಗತ್ತೆ. ಸೊ 48 minus 9, 9 5s are 45, ಕರೆಕ್ಟಾ? ಈಗ ಇದು 5 into -9 5s are 45 plus 48 ಅಂದ್ರೆ 3 minus 9 ಅಂದ್ರೆ -6, ಇದು -30 ಆಯ್ತು. ಸೊ -45 -30 ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಕರೆಕ್ಟಾ? ವ್ಯಾಲ್ಯೂ ಈಸ್ ಟರ್ನಿಂಗ್ ಟುವರ್ಡ್ಸ್ ಪಾಸಿಟಿವ್. ಸೊ f ಡಬಲ್ ಡ್ಯಾಶ್ ಆಫ್ -3 ಎಷ್ಟಾಗತ್ತೆ ನೋಡೋಣ. f ಡಬಲ್ ಡ್ಯಾಶ್ ಆಫ್ -3 ಏನು, -9 into -3 ಸ್ಕ್ವೇರ್ -48 into -3 -45, ಕರೆಕ್ಟಾ? ಸೊ ಇದು ಇಲ್ಲಿ ಮತ್ತೆ 3 ಕಾಮನ್ ತಗೊಂಡ್ರೆ ಇದು ಪ್ಲಸ್ ಆಗಿಬಿಡತ್ತಲ್ಲ. ಇದು -9 into 3, ಇದು ಮೈನಸ್ ಮೈನಸ್ ಪ್ಲಸ್ ಆಗತ್ತೆ. 48 ಉಳಿಯತ್ತೆ, 15 ಉಳಿಯತ್ತೆ. 3 9 3s are 27 plus 48 minus 15, 27 37 43, 43 minus 43 plus 8 ಅಂದ್ರೆ 15, 5 ಆಯ್ತು. 5 3s are 15. ಸೊ ಇಲ್ಲಿ ಪಾಸಿಟಿವ್ ಆಯ್ತು. 27 37 42 ಅಂದ್ರೆ 6 6 3s are 18 ಆಯ್ತು. ಓಕೆ, ಈಗ ಇಲ್ಲಿ ಪಾಸಿಟಿವ್ ಆಯ್ತು. ಸೊ ಫಾರ್ ಲೋಕಲ್ ಮಿನಿಮಮ್ ಏನಾಗತ್ತೆ,
-3 ಆಗುತ್ತೆ. x is equal to -3 18 ಆಗಿದೆ. ನೆಗೆಟಿವ್ ಟು ಪಾಸಿಟಿವ್ ಲೋಕಲ್ ಮಿನಿಮಾ -3 ಆಯ್ತು. ಆಪ್ಷನ್ ಬಿ. ನೆಕ್ಸ್ಟ್ ಪ್ರಾಬ್ಲಮ್ ಸ್ವಲ್ಪ ಲೆಂತ್ ಇದೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಈ ಪ್ರಾಬ್ಲಮ್ ಮಾಡ್ತೀನಿ. ಇಫ್ y is equal to x³ plus x² plus x plus 1 then y ಏನಿದೆ y ಗೆ ಅಂತ. f of x ಅಂತ ತಗೊಳ್ಬಹುದು, y ಅಂತಾನು ತಗೋಬಹುದು, ನೋ ಪ್ರಾಬ್ಲಮ್. x³ plus x² plus x plus 1 ಆದ್ರೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಅಂದ್ರೆ y ಡ್ಯಾಶ್ ಆಗತ್ತೆ. 3x² plus 2x plus 1 ಆಯ್ತು. 1 ಡಿಫ್ರೆನ್ಸಿಯೇಷನ್ 0. ಡಬಲ್ ಡ್ಯಾಶ್ ಬೇಕಂದ್ರೆ ಮಾಡೋಣ, ಫಾರ್ ಟೈಮಿಂಗ್ ಬೇಕಾದ್ರೆ ಮಾಡಿಟ್ಕೊಳ್ಳೋಣ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತಲ್ಲ. ಲೋಕಲ್ ಮಿನಿಮಮ್ ಲೋಕಲ್ ಮ್ಯಾಕ್ಸಿಮಮ್ಗೆ +2. ಓಕೆ. f ಟ್ರಿಪಲ್ ಡ್ಯಾಶ್ ಇಸ್ 6. ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಈಸ್ ಈಕ್ವಲ್ ಟು 6 ಆಗತ್ತಲ್ಲ. ಸೊ ಇಲ್ಲಿ 0 ಆಗ್ತಾ ಇಲ್ಲ. ಒಂದು ಪಾಯಿಂಟ್ ಆಫ್ ಓಕೆ ನೋಡೋಣ. ಈಗ 3x² plus 2x plus 1ಗೆ b² minus 4ac ಮಾಡ್ಬೇಕಾಗುತ್ತೆ. ಯಾಕಂದ್ರೆ 3 and 2 ಸಿಗ್ಬೇಕಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ. ಇಲ್ಲಿ ಪ್ಲಸ್ ಬೇರೆ ಇದೆ. ಸೊ b² minus 4ac ಏನಾಗತ್ತೆ, 4² minus 4a is 3, c is 1. ಸೊ 4 ಅಲ್ಲ, ಇದು 2². ಓಕೆ, 2 2s are 4 minus 12. 4 3s are 12 ಅಲ್ವಾ. ಸೊ ಇದು -8 ಆಗತ್ತೆ. ಸೊ ಇಟ್ ಇಸ್ ಲೆಸ್ ದೆನ್ 0 ಆಯ್ತು. ಇಲ್ಲಿ ರಿಯಲ್ ವ್ಯಾಲ್ಯೂಸ್ ಯಾವುದು ಇಲ್ಲ. ಸೊ ರಿಯಲ್ ವ್ಯಾಲ್ಯೂಸ್ ಇಲ್ಲದೆ ಇರೋ ಕಾರಣ ಲೋಕಲ್ ಮಿನಿಮಮ್ ಅಥವಾ ಲೋಕಲ್ ಮ್ಯಾಕ್ಸಿಮಮ್ ಸಿಗಲ್ಲ. ಸೊ ಆಫ್ x is greater than 0 ಫಾರ್ ರಿಯಲ್ ವ್ಯಾಲ್ಯೂಸ್ ಆಫ್ x ಅಲ್ವಾ. ಯಾಕಂದ್ರೆ ಇದು ನಮ್ಗೆ b² minus 4ac ಗೆ ಸಿಕ್ಕಿದೆ. ದೇ ಆರ್ ನಾಟ್ ರಿಯಲ್ ವ್ಯಾಲ್ಯೂಸ್. ಹಾಗಾಗಿ ನೋ ಲೋಕಲ್ ಮ್ಯಾಕ್ಸಿಮಾ ಆರ್ ಮಿನಿಮಾ. f ಟ್ರಿಪಲ್ ಡ್ಯಾಶ್ 6, ಇಲ್ಲಿ 0 ಸಿಗ್ತಾ ಇಲ್ಲ. ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನೀದರ್ ಹ್ಯಾವ್ ಲೋಕಲ್ ಮ್ಯಾಕ್ಸಿಮಾ ನಾರ್ ಲೋಕಲ್ ಮಿನಿಮಾ ಇಸ್ ದ ಆಪ್ಷನ್. ಇನ್ನಷ್ಟು ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.